ಕಾಯುವಂಥ ಒಂದು ಹೋಮ್ಗಾರ್ಡ್ಗಳು ಗೃಹ ರಕ್ಷಕ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಒಂದು ಮನವಿ ಕೊಡೋಕೆ ಬಂದಿರಿ. ಯಾಕೆ ಸರ್, ಏನು ಸಮಸ್ಯೆ ಆಗೈತಿ ಸರ್? ನಮಗೆ ನಿರಂತರ ಡ್ಯೂಟಿ ಇಲ್ಲ, ಮತ್ತು ನಮಗೆ ವರ್ಷದಾಗ 3 ತಿಂಗಳ ಡ್ಯೂಟಿ ತೊಗೋತಾರೆ. ಉಳಿದ ಟೈಮ್ದಾಗ ನಾವು ಬೇರೆಯವ್ರ ಕಡೆ ಕೆಲಸಕ್ಕೆ ಹೋಗ್ಬೋದಾಗ್ತದೆ, ಅವರು ಕೆಲಸ ಬಿಡಿಸಿಬಿಡ್ತಾರೆ. ಅಲ್ಲಿನೂ ಇಲ್ಲ, ನಾವು ಇಲ್ಲಿನೂ ಇಲ್ಲ. ನಮ್ಮದು ಪರಿಸ್ಥಿತಿ ಭಾಳ ಗಂಭೀರ ಆಗಿದೆ. ನಮ್ದು ಯಾವುದೂ ಒಂದು ಸವಲತ್ತಿಲ್ಲ, ಒಂದು ಬಸ್ ಪಾಸ್ ಇಲ್ಲ, ಒಂದು ಡ್ಯೂಟಿ ನಮಗೆ ಖಾಯಂ ಡ್ಯೂಟಿ ಇಲ್ಲ. ನಮಗೆ ತಿಂಗಳಿಗೆ ಒಂದು 3 ದಿವಸ 2 ದಿವಸ ಹಿಂಗೆ ಡ್ಯೂಟಿ ಕರಿತಾರೆ. ಹೋಳಿ ಹುಣ್ಣೆ ಆಯಿತು, ಮತ್ತು ಇದು ನಮ್ಮ ಮೊಹರಮ್ಮ, ಗಣಪತಿ, ದಸರಾ, ದೇವಿದು ಇವು ಎಷ್ಟು ಡ್ಯೂಟಿ ಕರಿತಾರೆ. ಅದ್ರ ಹೊರತುಪಡಿಸಿ ಮತ್ತು ಯಾವುದೂ ಡ್ಯೂಟಿ ಇಲ್ಲ. ವಾರಕ್ಕೊಮ್ಮೆ ನಾವು ಪರೇಡ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಮತ್ತು ಪೊಲೀಸರ ಜೊತೆ ನಾವು ಸಮನಾಗಿ ಡ್ಯೂಟಿ ಮಾಡ್ತೀವಿ. ನಮಗೆ ಅದ್ರ ಬಗ್ಗೆ ಏನೂ ಸವಲತ್ತೇ ಇಲ್ಲ. ಪೊಲೀಸರೊಂದಿಗೆ ಸಮಾನಾಗಿ ಡ್ಯೂಟಿ ಮಾಡ್ತಿರಲ್ಲ, ಪೊಲೀಸರು ನಿಮ್ಮನ್ನು ಸಹೋದರಿಯಾಗಿ ನೋಡ್ತಾರ ಅಥವಾ ಕೀಳಾಗಿ ನೋಡ್ತಾರ? ಇಲ್ರಿ, ಅವ್ರು ನಮಗೆ ಸರಿಯಾಗಿ ನೋಡ್ತಾರೆ, ಸಹೋದರಿಯಾಗಿ ನೋಡ್ತಾರೆ ರೀ. ಆದ್ರೆ ನಮಗೆ ಅವರು ಎಲ್ಲ ನಮಗೆ ಕರೆಕ್ಟ್ ಇದು ಗೈಡೆನ್ಸ್ ಕೊಡ್ತಾರೆ ರೀ. ಆದ್ರೆ ನಮಗೆ ಇಲ್ಲಿ ಸರ್ಕಾರದವ್ರು ನಮಗೆ ಅದ್ರ ಬಗ್ಗೆ ಏನೂ ತಗೊಳ್ಳಲ್ಲ ಕಾಳಜಿ. ಸರ್, ಇವತ್ತು 25 ವರ್ಷ ಆಯ್ತು ನಿಮ್ಮ ಗೃಹ ರಕ್ಷಕ ಮಂಡಳಿ ಹುಟ್ಟಿ, ಸರ್ ಯಾಕೆ ಪರ್ಮನೆಂಟ್ ಮಾಡ್ಕೋತಾ ಇಲ್ಲ ನಿಮಗೆ? ಅದೇ ಸರ್, ಅದೇನಕ್ಕಾಗೆ ನಾವೀಗ 365 ದಿವಸ ನಮಗೆ ಡ್ಯೂಟಿ ಕೊಡ್ರಿ ಅಂತೇಳಿ ಅದೇ ಮನವಿ ಮಾಡತ್ತೀವಿ. 4 ವರ್ಷ ಆಯ್ತು ಸರ್ ಇದು ಹಿಂಗೆ. ಹಾಂ ಸರ್, ಇದು 4850ರಿಂದ ನಡೆದದ್ರಿ. ದೇಶ ಸ್ವತಂತ್ರ ಪೂರ್ವ ಅವಾಗಿಂದ ನಡೆದ. ಇನ್ನೂವರೆಗೆ ಅದ್ರ ಬಗ್ಗೆ ಯಾರೂ ಎಚ್ಚೆತ್ತುಕೊಂಡಿಲ್ಲ ಸರ್. ಈಗ ನಾವು ಅದಕ್ಕೆ ಒಂದು ಸ್ವಲ್ಪ ದನಿ ಗೂಡ್ಸಾಕತ್ತೀವಿ. ನಮ್ಮ ಗೃಹ ರಕ್ಷಕರು ಒಕ್ಕಟ್ಟುಗೂಡಿಸಿ ಬೆಂಗಳೂರಿಗೂ ಹೋಗಿ ಬಂದೀವಿ. ಸಿದ್ದರಾಮಯ್ಯ ಸರ್ಕಾರದಾಗ ನಾವು ಹೋಗಿ ಮನವಿ ಕೊಟ್ಟು ಬಂದೀವಿ. ಆದ್ರೂ ಅದಕ್ಕೆ ಇನ್ನೂ ಸ್ಪಂದಿಸಿಲ್ಲ. ಅದಕ್ಕೆ ನಮಗೆ ನೀವು ಸ್ಪಂದಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅರ್ಜಿ ಕೊಟ್ಟಿದ್ದು ಅದು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ ಸರ್. ನನ್ನ ಹೆಸರು ಅಮೀನುದ್ದೀನ್ ದಸ್ಗೀರ್ ಸಾಬ್ ಮೋತಿಬಾಯಿ, ಘಟಕಾಧಿಕಾರಿ, ವಿಜಯಪುರ ಘಟಕ. ಓಕೆ, ಥ್ಯಾಂಕ್ ಯು ಸರ್. ಹೆಣ್ಮಕ್ಳು ಒಂದರ ಕೈ ಐತ್ರಿ. 25 ಸಾವಿರ ಮೊಬೈಲ್ ಐತಿ. ಹೌದು, 55 ಸಾವಿರ ಮೊಬೈಲ್ ಐತಿ. ಬೆಳೆಸಲು ಏನು ಮಾಡ್ತೀರಾ? ಡಿಸ್ಪ್ಲೇಗೆ 25 ಸಾವಿರ ಐತಿ. ಓಕೆ ಸರ್. ಲೇಬರ್ ರೈಟ್ಸ್ ಫೋರಂ ವತಿಯಿಂದ ಕರ್ನಾಟಕ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಿರುವ ಮನವಿಯನ್ನು ರವಾನೆ ಮಾಡುತ್ತೇವೆ. ಹಲವಾರು ಬೇಡಿಕೆ 9 ಬೇಡಿಕೆಗಳ ಬಗ್ಗೆ ಸಲ್ಲಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಡ್ತೇವೆ. 65 ವರ್ಷ ಆಯಿತು. ಅದು ಯಾಕಂದ್ರೆ ಇಷ್ಟು ಹಿಂದೆ ಉಳಿತಾ ಇದೆ ಅಂದರೆ ನಮ್ಮ ಹೆಡ್ ಏನಿದೆಯಲ್ಲ ನಿಷ್ಕಾಮ ಸೇವೆ, ಆ ನಿಷ್ಕಾಮ ಸೇವೆ ತೆಗೆಯುವ ತನಕ ನಮಗೆ ಯಾವುದು ಸವಲತ್ತು ಸಿಗೋದಿಲ್ಲ ಅಂತ ಮ್ಯಾಗ ನಾವು ಸರ್ಕಾರಕ್ಕೆ ಕೇಳಿದ್ದೇವೆ. ಎಷ್ಟು ಸಲ ಕೇಳಿದ್ರು ಅವರು ನಿಷ್ಕಾಮ ಸೇವೆ ತೆಗೆಸಬೇಕು, ತೆಗೆಸಿದ್ರೆ ಆಮ್ಯಾಗ ನಿಮ್ಗೆ ಪರ್ಮನೆಂಟ್ನೂ ಡ್ಯೂಟಿ ಆಗುತ್ತೆ, ಪರ್ಮನೆಂಟ್ ಆಗುತ್ತೆ, PF ಎಲ್ಲ ಸಿಗುತ್ತೆ ಅಂತೇಳಿ ಕಿಶಂದ್ರೆ ಹೇಳ್ತಾ ಇದ್ದಾರೆ. ಅದರಿಂದ ಆ ದಯಾಳುಗಳು DC ಸಾಹೇಬರು ಇದನ್ನು ಗಮನಿಸಿ ಡೈಲಿ ಅಂದರೆ 365 ದಿವಸ ಡ್ಯೂಟಿ ಕೊಡಬೇಕಂತ ಸರ್ಕಾರದಲ್ಲಿ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ. ಸರ್, ಇನ್ನೊಂದೇನಪ್ಪ, ಸರ್ಕಾರ ಯಾಕೆ ನಿಮ್ಮ ಪೊಲೀಸ್ ಸರಿ ಸಮಾನಾಗಿ ನಿಮ್ಗೆ ಯಾಕೆ ನೋಡ್ತಾ ಇಲ್ಲ? ಪೊಲೀಸ್ ಅದೇ ನೋಡ್ರಿ, ಹೆಡ್ ನಮ್ದು ಏನದಲ್ರಿ ನಿಷ್ಕಾಮ ಸೇವಾ, ಆ ನಿಷ್ಕಾಮ ಸೇವಾ ತೆಗಿಯೋ ತನಕ ನಿಷ್ಕಾಮ ಸೇವಾ ಹೆಡ್ ಸೆಂಟ್ರಲ್ದವ್ರು ಐತಿ. ಆ ಸೆಂಟ್ರಲ್ದವ್ರು ತೆಗಿಬೇಕದು. ಅದು ಸೆಂಟ್ರಲ್ದವ್ರು ತೆಗಿಯಲಾಗ್ಯಾರ. ಈಗ ಉತ್ತರ ಪ್ರದೇಶ, ಆ ಕಡೆ ಮಧ್ಯಪ್ರದೇಶ ಎಲ್ಲ ಸ್ಟ್ರೈಕ್ ಮಾಡಿದ್ರು, ಅಂದವ್ರನ್ನ ಒಳಗೆ ಹಾಕಿದ್ರು, ಎಲ್ಲ ಮಾಡಿದ್ರು, ಆದ್ರೆ ತೆಗೆದಿಲ್ಲ ಇನ್ನು. ಸರ್, ಯಾಕೆ ನಿಮ್ಮನ್ನು ತಾರತಮ್ಯವಾಗಿ ನೋಡ್ತಾ ಇದೆ ಸರ್ಕಾರಿ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ? ಅದೇ ನಮ್ಮ ಬಗ್ಗೆ ಕಾಳಜಿನೇ ಇಲ್ಲ ರೀ ಅವರಿಗೆ. ಬಂದಕ್ರೆ ಇಷ್ಟು ಡ್ಯೂಟಿ ತಗೋತಾರ, ಉಪಯೋಗಿಸಿ ಬಿಟ್ಟು ಬಿಡ್ತಾರೆ ಕಲಾಸ. ಯಾಕೆ ಹಾಗಾದ್ರೆ ನೀವು ಮನುಷ್ಯರಲ್ವಾ? ನಿಮ್ಗೆ ಹೆಂಡತಿ ಮಕ್ಕಳು ಇಲ್ವಾ? ನಾವು ಮನುಷ್ಯರು ಹೌದು, ಅವ್ರು ತಿಳಿದಿಲ್ಲ ಸರ್. ನಾವು ಎಷ್ಟು ಸಲ ಹೇಳಿದೆವು, ಹೇಳಿ ಸ್ಟ್ರೈಕ್ನು ಮಾಡಿದೆವು. ನಮ್ಗೆ ಸಂಘ ಮಾಡ್ಲಿಕ್ಕೆ ಕೊಡೋದಿಲ್ಲ. ಸಂಘ ಮಾಡಿದ್ರೆ ಒಳಗೆ ಹಾಕ್ತಾರೆ. ಸಂಘ ಮಾಡಿದ್ರೆ ನಿಮ್ಮದೇ ಆದಂತ ಒಂದು ಸಂಘಟನೆ ಮಾಡಲು ಕೊಡ್ತಾರೆ. ಸಂಘಟನೆ ಮಾಡಬೇಕಂದ್ರೆ ಮಾಡಿ ಕೊಡೋದಿಲ್ಲ, ಸಂಘಟನೆ ಮಾಡಕ್ಕೆ ಕೊಡ್ತಾರೆ. ಸರ್ಕಾರದವರು ಮಾಡಿ ಕೊಡೋದಿಲ್ಲ. ನಮ್ಗೆ ತೆಗೆದ್ರೆ ಮಾಡಿದ್ರೆ ಏನ್ ಮಾಡ್ತಾರೆ, ಹೋಮ್ಗಾರ್ಡ್ದಿಂದ ತೆಗಿತೇವೆ ಅಂಜಿಕೆ ಹಾಕ್ಬಿಡ್ತಾರೆ. ಕೊನೆಯದಾಗಿ ನೀವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಿಷ್ಕಾಮ ತೆಗಿಬೇಕಂತ ಇದೇ ಒಂದು ನನ್ನ ಮನವಿ, ಮತ್ತೇನಿಲ್ಲ. ನಿಷ್ಕಾಮ ಆಯ್ತಲ್ಲ, ಹೋಯ್ತಲ್ಲ, ಅದು ಗ್ಯಾರಂಟಿ ಎಲ್ಲ ನಮ್ಗೆ ಸವಲತ್ತು ಸಿಗ್ತದೆ. ಅಂದ್ರೆ ನಿಮ್ಮನ್ನು ಒಂದು ಪರ್ಮನೆಂಟ್ ಒಂದು ಅಧಿಕಾರಿಗಳನ್ನಾಗಿ ನೇಮಕ ಮಾಡ್ಕೊಂಡು ಡ್ಯೂಟಿ ಮಾಡ್ತೀವಿ. 365 ದಿನ ಡ್ಯೂಟಿಗಳು ಸಿಗಬೇಕು, ಮತ್ತು ಅದೇ ರೀತಿಯಿಂದ ನಮ್ಗೆ ಒಂದು ಗೌರವ ಸಿಗಬೇಕು. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಲತೀಫ್ ಮುಲ್ಲಾ ಅಂತೇಳಿ. ಹಾಂ ಸರ್. ನೀವು ಹೋಮ್ಗಾರ್ಡ್ನಲ್ಲಿ ಏನಿದೆ ಸರ್? ನಾವು ಪ್ಲಾಟೂನ್ ಕಮಾಂಡರ್ ಅಂತ ಇದ್ದೇವೆ ರೀ.
ಓಕೆ, ಥ್ಯಾಂಕ್ ಯು ಸರ್. ಹಾಂ, ರಿಟೈರ್ಮೆಂಟ್ ಆಗಿ 2018 ರಿಟೈರ್ಮೆಂಟ್ ಆಗಿ. ಯಾರು ಮಾತಾಡ್ತೀರಪ್ಪ? ಸರ್, ನಮ್ಮ ಗೃಹರಕ್ಷಕರ ಒಂದೇ ಮಿನಿಟು. ಸರ್, ನಮ್ಮ ಕರ್ನಾಟಕ ರಾಜ್ಯದ 27,000 ಗೃಹರಕ್ಷಕರ ಪರವಾಗಿ LRF ಸಂಘಟನೆಯ ಶ್ರೀರಾಮ್ ಸರ್ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಸರ್, ನಮ್ಮ ಗೃಹರಕ್ಷಕರ ಗೋಳು ಅಂದರೆ ನಮ್ಮ ಸರ್ಕಾರ ನಮಗೆ ಒಟ್ಟೆ ಸ್ಪಂದಿಸಲ್ಲ. ನಾವು ಅದರ ಸ್ಟೇಟ್ದಲ್ಲಿ ನಾವು ಚುನಾವಣೆ ಕರ್ತವ್ಯ ಮಾಡ್ತೀವಿ. ಇಲ್ಲಿ ಆದರೂ ನಾವು ಹಬ್ಬ ಹರಿದಿನಗಳಿಗೆ ನಮ್ಮ ಬಂದೋಬಸ್ತ್ ಮಾಡ್ತೀವಿ. ನಾವು ಪೊಲೀಸರ ಜೊತೆ ಅವ್ರ ಜೊತೆ ನಾವು ಕೆಲಸ, ಅವ್ರ ವರ್ಕ್ ನಮ್ಮದೇ, ಅದೇ ನಮ್ಮದು ವರ್ಕ್ರು ಅದೇ. ಅವ್ರ ಅಣ್ಣಾಗಿ ನಾವು ತಮ್ಮನಾಗಿ ಅವ್ರು ಕೆಲಸ ಮಾಡ್ತೀವಿ. ಅವ್ರ ಸಪೋರ್ಟಾಗಿ ಅವ್ರ ಬೆನ್ನಬಲಾಗಿ ನಾವು ಸಪೋರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಸರ್, ನಾವು 60 ವರ್ಷ ನಾವು ದುಡಿತೀವಿ. ನಮಗೆ ಸರ್ಕಾರ ನಿಷ್ಕಾಮ ಸೇವೆ ಅಂತ ನಮಗೆ ಇಟ್ಟಿದ್ದಾರೆ. ನಮಗೇನು ಸೌಲಭ್ಯಗಳು ಇಲ್ಲ. ಇದೇ ರಾಜಕಾರಣಿಗಳಿಗೂ ಅವರು ನಿಷ್ಕಾಮ ಸೇವನೆ ಅಲ್ಲ ಸರ್. ಅವ್ರು 5 ವರ್ಷದವ್ರು ಮಾಡ್ಕೊಂಡು ಅವ್ರ ಪೆನ್ಷನ್ಗಳು ಅವ್ರ ತನ್ನ ಪ್ರತಿ ಕುಟುಂಬಕ್ಕೆ ಅವ್ರು ಮಾಡ್ಕೊಂಡು ಬಿಟ್ಟಿದ್ದಾರೆ. ನಮಗೇನಿಲ್ಲ. ನಾವು ನಿಮಗೆ ಮೀಡಿಯಾದವ್ರಿಗೂ ಕೂಡ ನಾವು ಕೈ ಮುಗಿದು ಕೇಳ್ಕೊತೀವಿ. ನಮ್ಮ ಪರವಾಗಿ ನೀವು ಸ್ವಲ್ಪ ಬಡವರ ಪರವಾಗಿ ಧ್ವನಿ ಎತ್ತಿರಿ. ನೀವು ನಮ್ಮನ್ನ ಬೆಂಬಲನೂ ಕೊಡ್ರಿ. ನಾವು ಮಾಡಲ್ಲ ಸರ್. ನಮ್ಮ ಪೋಷಕರದಾರ, ನಮ್ಮ ಹಿಂದೆ ನಮ್ಮ ತಾಯಿ ಅದಾರ, ನಮ್ಮ ತಂದೆ ಅದಾರ, ನಮ್ಮ ಮಕ್ಕಳು ಅದಾರ. ನಮ್ಮ ಜೀವನಕ್ಕೆ ನಾವು ಭಾಳ ಕಷ್ಟ ಒಳಗದೀವಿ ಸರ್. ನಮಗೆ ಯಾರು ಸ್ಪಂದನೆ ಮಾಡುತ್ತಿಲ್ಲ. ರಾಜ್ಯದ ಸಚಿವರುಗಳು ಮನವಿ ಕೊಟ್ಟಿದ್ದೀವಿ. 2 ಸಲ ಬೆಳಗಾವಿ ಅಧಿವೇಶನಕ್ಕೂ ನಾವು ಹೋಗಿದ್ದೀವಿ. ಬೆಂಗಳೂರೊಳಗೂ ಹೋಗಿದ್ದೀವಿ. ಯಾವ ಸರ್ಕಾರ ಇನ್ನೂವರೆಗೆ ಯಾವ ಸ್ಪಂದನೆ ಮಾಡಿಲ್ಲ. ಮೊನ್ನೆ ನಮ್ಮ ಬ್ರದರ್ ಆದಂಥ ನಮ್ಮ ಗೃಹರಕ್ಷಕರ ಆಕ್ಸಿಡೆಂಟ್ದಲ್ಲಿ ಮೊನ್ನೆ ಬಬಲೇಶ್ವರದಲ್ಲಿ ತಿಳ್ಕೊಂಡ್ರಿ ಸರ್. ಏನು ಸಿಕ್ಕಿ ಹೇಳ್ರಿ ಸರ್? ಸಣ್ಣವನಿಗೆ 3 ಮಕ್ಕಳು ಅದಾವೆ ಸರ್. ಹಂಗೆ ಪ್ರತಿಯೊಬ್ಬರಿಗೆ ಆ ಟೈಮ್ ಬರಬಾರ್ದು ಅಂಥೇಳಿ ನಾವು ಇವತ್ತು ನಮ್ಮ ಬಿಜಾಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಂಡಕ್ಕೆ ಬಂದೀವಿ. ಅವರು ಬಡವರ ಪರವಾಗಿ ಸರ್ಕಾರ ಅಂತ ಹೇಳ್ತಾರೆ. ನಾವು ಬಡವರಿದ್ದೀವಿ, ನಾವು ಭಾಳ ಶ್ರೀಮಂತರಿಲ್ಲ ಸರ್. ನಮ್ಮ ಪೋಷಕರ ಸಲುವಾಗಿ ಕೈ ಮುಗಿದು ನಮ್ಮ ಮಕ್ಕಳ ಸಲುವಾಗಿ ನಮಗೊಂದು ಊಟದ ವ್ಯವಸ್ಥೆ ಮಾಡಿಕೊಡಿ. ನಾವೇನು ನಿಮಗೇನು ಪರ್ಮನೆಂಟ್ ಮಾಡಿ ಪೆನ್ಷನ್ ಕೊಡಿ ಅಂತ ಬೆಳ್ಕೊಳ್ಳೋದಿಲ್ಲ. ನಮಗೆ 360 ದಿನ ಕೆಲಸ ಕೊಡಿ ಅಂತೇಳಿ ಈ ಸರ್ಕಾರಕ್ಕೆ ನಾವು ಮನವಿನೂ ಮಾಡ್ತೀವಿ. DC ಮುಖಾಂತರ ಮನವಿ ಮಾಡ್ತೀವಿ. ಗೃಹ ಮಂತ್ರಿಗೂ ಕೂಡ ಮನವಿ ಮಾಡ್ತೀವಿ. ಈ ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ಎಲ್ಲರಿಗೂ ನಿಮಗೆ ಮನವಿ ಮಾಡ್ತೀವಿ. ಜೈ ಗೃಹ ರಕ್ಷಕ, ಜೈ LRF ಸಂಘಟನೆ, ಜೈ ಶ್ರೀರಾಮ್ ಸರ್. ಮೇಡಮ್, ಇವತ್ತು ಏನಾಗೈತಪ್ಪ ಅಂತ ನೀವು ಒಂದು ಜಿಲ್ಲೆಯಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಆಗಲಿ ಏನೇ ಆಗಲಿ, ನೀವು ಕೂಡ ನಾನು ನಿಮ್ಮನ್ನು ಗಾಂಧಿ ಚೌಕದಲ್ಲಿ ಪ್ರತಿಯೊಂದು ಕಡೆ ನೋಡಿದ್ದೀನಿ. ನೀವು ಜನರ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ನೀವು ನಿಂತಿದ್ದನ್ನು ನಾನು ನೋಡಿನು. ಇವತ್ತು ಗೃಹ ರಕ್ಷಕ ಮಂಡಳಿದವರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಕೊಡಕ್ಕೆ ಬಂದಿರಿ. ಯಾಕೆ, ಏನು ಸಮಸ್ಯೆ ಆಗೈತಿ? ನಮ್ಗೆ ಇಲ್ಲಿ ಡ್ಯೂಟಿನೇ ಇಲ್ಲ. ಕರ್ನಾಟಕ ಡಿಸ್ಟ್ರಿಕ್ಟಿಗೆ ಡ್ಯೂಟಿನೇ ಇಲ್ಲ. 1 ತಿಂಗಳು ಮಾಡಿದ್ರೆ 3 ತಿಂಗಳು ಮನೇಲಿ ಕೊಡ್ತೀವಿ. ಪ್ರಾಬ್ಲಮ್ ಭಾಳ ಅದಾವ್ರಿ. ಇಲ್ಲಿ ಒಬ್ಬರು ಗಂಡು ಸತ್ತೋರು ಇರ್ತಾರೆ, ತಾಯಿ ತಂದಿನ ಸಾಕೋರು ಇರ್ತಾರೆ. ಪ್ರಾಬ್ಲಮ್ ಭಾಳ ಅದಾವ್ರಿ ನಮ್ಮ ಕರ್ನಾಟಕ ಜನಕ್ಕೆ. ಇಲ್ಲಿ ಲೇಡೀಸಿಗೆ ಕಮ್ಮಿ ಅದಾವೆ, ಜೆಂಟ್ಸಿಗೆ ಅಂತೂ ಸಿಗ್ತಾವೆ. ಆದ್ರೂ ಅವ್ರಿಗೆ ಸ್ವಲ್ಪ ಕಮ್ಮಿನೇ. ಆದರೆ ನಮ್ಮ ಲೇಡೀಸಿಗೆ ಮಾತ್ರ ಡ್ಯೂಟಿ ಇಲ್ಲ. 1 ತಿಂಗಳು ಮಾಡಿದ್ರೆ 3 ತಿಂಗಳು